ರುದ್ರ, ಬೆಂಗಳೂರಿಂದ ಯಾವಾಗ ಬಂದೆವು? ನಿನ್ನೆ ರಾತ್ರಿನೇ ಬಂದಿದ್ದೀನಿ. ತುಂಬಾ ಹೊತ್ತಾಗಿತ್ತು, ಅದಕ್ಕೆ ಮನೆ ಕಡೆ ಬರಲಿಲ್ಲ. ಹೌದಾ? ಇರಲಿ, ಒಳಗಡೆ ನಮ್ಮ ಪಾದರಕ್ಷೆಗಳಿವೆ, ಅವುಗಳನ್ನು ತೆಗೆದುಕೊಂಡು ಬಾ. ರುದ್ರ, ಇನ್ನೊಮ್ಮೆ ಈ ಪಾದರಕ್ಷೆಗಳನ್ನು ನಮ್ಮ ಕೈಯಲ್ಲಿ ಹಿಡಿದುಕೊಂಡು ಬರಬಾರದು. ಯಾಕೆಂದ್ರೆ ನೀನು ಮಾಡುವ ಈ ಕೆಲಸ ನಮ್ಮ ಮನಸ್ಸು ಒಪ್ಪದು. ಯಾಕೆಂದ್ರೆ ನೀನು ಈ ಮನೆಯಲ್ಲಿ ದುಡಿಯುವ ಹಾವು ಎಂದು ನಾವು ತಿಳಿದುಕೊಂಡಿಲ್ಲ. ಈ ಮನೆಯ ಕುಟುಂಬದ ಸದಸ್ಯರೆಂದು ಭಾವಿಸಿಕೊಂಡಿದ್ದೇವೆ. ಈ ಮನೆಯಲ್ಲಿ ದುಡಿಯುವ ಹಾವಾದರೂ ನಮ್ಮ ಮನೆಯ ಮಗನಂತೆ ನಡೆದುಕೊಳ್ಳುತ್ತೇವೆ. ನಿನ್ನಂತ ವಿಶ್ವಾಸದ ಸಿಗಬೇಕಾದ್ರೆ ಈ ಮನೆತನ ಪುಣ್ಯವಿದೆ ರುದ್ರ. ಯಾಕೆ ಒಪ್ಪೋದಿಲ್ಲ ದನಿ? ಎಷ್ಟೇ ಆದ್ರೂ ನಾನು ಈ ಮನೆಯ ಆಳಮಗ ಅಲ್ಲನ್ರಿ ಅಪ್ಪ. ಹಾಗಂತ ನೀನು ತಿಳಿದುಕೊಂಡಿರುವೆ, ನಾವು ತಿಳಿದುಕೊಂಡಿಲ್ಲ. ನಮ್ಮ ಮನೆತನದ ಬಗ್ಗೆ ನಮಗೆ ಎಷ್ಟು ಅಭಿಮಾನ ನಮ್ಮ ಹೃದಯದಲ್ಲಿ ತುಂಬಿಕೊಂಡಿದೆಯೋ ಅಷ್ಟೇ ಅಭಿಮಾನ ನಿನ್ನ ಹೃದಯದಲ್ಲಿ ತುಂಬಿಕೊಂಡಿದೆ. ಅಂದಾಗ ಈ ಮನೆಯಲ್ಲಿ ಆಳಮಗ ಅಂತ ನಾವು ನೋಡಿಕೊಳ್ಳುತ್ತಿಲ್ಲ. ಅನ್ನರ್ಥ ನಮ್ಮ ಮನೆತನದ ಮಾನ ಕಾಪಾಡುವ ಮಾನವೀಯ ಮನುಷ್ಯನೆಂದು ತಿಳಿದುಕೊಂಡಿದ್ವಿ. ಇಷ್ಟು ಸಾಕ್ರಿ ದನಿಯರ, ನಾವು ನೀವು ಎಲ್ಲರೂ ಸೇರಿಕೊಂಡು ನಂಬಿಕೆಯಿಂದ ಬದುಕುವಾದ್ರೂ ಸಾಕ್ರಿ, ಸ್ವರ್ಗದ ಕಾಲ ಕಳೆದಂಕ ನೋಡ್ರಿ ಅಪ್ಪ. ಅಪ್ಪರ ಅವರು ಬಂದ್ರಿ. ಬೆಂಗಳೂರಿನಿಂದ ಯಾವಾಗ ಬಂದಿಯಪ್ಪ? ನಿನ್ನೆ ರಾತ್ರಿನೇ ಬಂದೇನ್ರಿ ಅವ್ವ. ತುಂಬಾ ಹೊತ್ತಾಗಿತ್ತು, ಅದಕ್ಕೆ ಬರಲಿಲ್ಲ. ಅವರ ನಮ್ಮ ಸಣ್ಣದನಿ ನಿಮ್ಮ ಮಗ ಮಾಂತೇಶಪ್ಪನನ್ನ ಬೆಂಗಳೂರು ಕರ್ಕೊಂಡು ಹೋಗುವಾಗ ದಾರಿ ಒಳಗೆ ಬಹಳ ಕಾಡಿಸಿದ್ರು ನೋಡ್ರಿ. ಯಾಕಂದ್ರೆ ಇನ್ನೂ 6 ವರ್ಷದ ಮಗು ನೋಡ್ರಿ. ಬೆಂಗಳೂರಾಗಿರೋ ನಿಮ್ಮ ತಂಗಿಯಾರ ಮನ್ಯಾಗ ನಮ್ಮ ಮಾಂತೇಶಪ್ಪ ದನಿಯನ್ನ ಬಿಟ್ಟು ಬರ್ಬೇಕಾದ್ರ ನನ್ನ ಮನಸ್ಸು ಬಹಳ ನೊಂದ್ಕೊಂತ್ರಿ ಅವ್ವ. ಮತ್ತ ನಿಮ್ಮ ತಂಗಿಯಾರ ಸಮಾಧಾನ ಹೇಳಿ ಕಳಿಸ್ಕೊಟ್ರಿ. ಅವನಿನ್ನೂ ಚಿಕ್ಕವನಿದ್ದಾನೆ. ಹಡೆದವರನ್ನು ಮರೆತಿರ್ಬೇಕಾದ್ರೆ ಇನ್ನೂ ಸ್ವಲ್ಪ ದಿನ ಹೋಗ್ಬೇಕು. ಅವನು ಬೆಳೆದು ಓದಿ ವಿದ್ಯಾವಂತನಾಗ್ಲಿ ಎಂಬ ಆಸೆಯಿಂದ ನಾವು ಅವನನ್ನು ಬೆಂಗಳೂರಿನಲ್ಲಿ ಕಲಿಯಲಿ ಬಿಟ್ಟಿದ್ದಪ್ಪ. ಖಂಡಿತ ದೊಡ್ಡ ವಿದ್ಯಾವಂತ ಹೇಳ್ತಾರೆ ಇವ. ನಮ್ಮ ದೊಡ್ಡ ದನಿಯರಂಗ ನಮ್ಮ ಸಣ್ಣ ದನಿನು ಈ ಸುತ್ತ 40 ಹಳ್ಳಿಗೆ ಹೆಸರು ಗಳಿಸ್ತಾರೆ ಯವ್ವ. ನಿಮಗೂ ಇರಾಮ ಒಬ್ಬನೇ ಮಗ. ಹೆಣ್ಣಂದ್ರು ಅವನ, ಗಂಡಂದ್ರು ಅವನ. ಮುಂದೆ ಈ ಮಣಿತನಕ್ಕೆ ಯಜಮಾನ ಆಗವನು ಅವನ. ನಿನ್ನ ಮಾತು ನಿಜ ರುದ್ರ. ನಮಗೇನು 16 ಜನ ಮಕ್ಕಳಿಲ್ಲ, ಇರುವವನು ಅವನೊಬ್ಬನೇ. ಮುಂದೆ ನನಗೆ ಮಕ್ಕಳಾಗೋದಿಲ್ಲ ಅಂತ ಡಾಕ್ಟರ್ ಹೇಳಿಬಿಟ್ಟಿದ್ದಾರೆ. ಅವನನ್ನು ಹಿಡಿಬೇಕಾದ್ರೆ 10 ಅಮಾವಾಸ್ಯೆ 9 ಊಟ ಮಾಡಿ 10 ದೇವರಿಗೆ ಹರಕೆ ಹೊತ್ತು ಪಡೆದ ಮಗನಪ್ಪ ಅವನು. ಮಾದೇವಿ, ಮಗುವನ್ನು ಹಡಿಬೇಕಾದ್ರೆ ನೀನೊಬ್ಬಳೇ ಹರಕೆ ಹೊತ್ತಿಲ್ಲ. ನಮ್ಮ ಮಕ್ಕಳ ಭಾಗ್ಯಕ್ಕಾಗಿ ರುದ್ರ ಕೂಡ ಹರಕೆ ಹೊತ್ತಿದ್ದಾನೆ. ಹೌದು ಮಾದೇವಿ, ನಿನ್ನ ಹೊಟ್ಟೆಯಲ್ಲಿ ಒಂದು ಗಂಡು ಮಗು ಹುಟ್ಟಿದ್ರೆ ಊರಲ್ಲಿರುವ ಎಲ್ಲ ದೇವರಿಗೆ ತುಪ್ಪದ ಅಭಿಷೇಕ ಮಾಡಿಸುತ್ತೇನೆ ಅಂತ ಹೇಳಿ ಹರಕೆ ಹೊತ್ತಿದ್ದಾನೆ ಈ ರುದ್ರ. ಸಣ್ಣವನಾಗಿ ನಮ್ಮ ಮನೆಯಲ್ಲಿ ದುಡಿದರು ನಮ್ಮ ಮನೆಯ ಮಗನಂತೆ ನಡೆದುಕೊಳ್ಳುತ್ತಿರುವ ಈ ರುದ್ರ. ನಮ್ಮ ಮನೆತನದ ಮೇಲೆ ದೊಡ್ಡ ಅಭಿಮಾನ ಹುಟ್ಟಿದ್ದಾನೆ ಈ ರುದ್ರ. ನೀನು ಏನಂತ ಕರಿಬೇಕಪ್ಪ? ನಿನಗೆ ಮಕ್ಕಳಿಲ್ಲ, ಆದ್ರೂ ಕೂಡ ಮತ್ತೊಬ್ಬರಿಗೆ ಒಳ್ಳೆಯದಾಗಲೇ ಎಂದು ಬಯಸುವ ನಿನ್ನ ಒಳ್ಳೆಯ ಗುಣ ಎಷ್ಟು ದೊಡ್ಡದು. ಆದಷ್ಟು ಬೇಗ ನಿನಗೂ ಮಕ್ಕಳಾಗ್ಲಿ ಅಂತ ನಾನು ಆ ದೇವರಲ್ಲಿ ಹರಕೆ ಬರ್ತೇನೆ. ಮಾತಿನ ಗದ್ದಲ್ದಾಗ ವಿಷಯ ಹೇಳೋದ ಮರ್ತು ಬಿಟ್ಟೇನ್ರಿ ಅಪ್ಪ. ಏನಪ್ಪ ಅದು? ಈಗ ನನ್ನ ಹೆಂಡತಿ ಏನು ನಿನ್ನ ಹೆಂಡತಿ? ಈಗ ನನ್ನ ಹೆಂಡತಿ ಹೊಟ್ಟಿಲಾಗ್ಯಾದ್ರಿ ದನಿಯರ. ಅಡಿಯಾಕಂತ ತವ್ರ ಮನೆಗೆ ಹೋಗ್ಯಾದ್ರಿ. ಇವತ್ತು ನಾನು ನನ್ನ ಹೆಂಡತಿ ಊರಿಗೆ ಹೊಂಟಿರ್ಬೇಕು. ಹೋಗದೆ ಏನ್ ಮಾಡ್ತೀಯಾ? ಹೇ ರುದ್ರ, ಈ ವಿಷಯ ನಮ್ಮ ಮುಂದೆ ಯಾಕೆ ತಿಳಿಸಲಿಲ್ಲ? ತಿಳಿಸಿದ್ರೆ ನಾವು ಇಬ್ರು ಗಂಡ ಹೆಂಡತಿ ಬಂದು ನಿನ್ನ ಸೀಮಂತ ಕಾರಣ ಮಾಡ್ತಿದ್ದೆವು. ಯಾಕೆ ತಿಳಿಸ್ಲಿಲ್ಲ? ತಿಳಿಸ್ಬೇಕಂತ ಮಾಡಿದ್ದೀನ್ರಿ. ನಾ ಏನು ಮಾಡ್ಲಾರ್ದು ಮಾಡೇನೆ ಅಂತ ಹೇಳಿ ನಾಚಿಗೆ ಬಂದು ತಿಳಿಸ್ಲಿಲ್ಲ ಬಿಡ್ರಿ ಅಪ್ಪ. ಎಂತ ಹುಚ್ಚದಿಯೋ ನೀನು. ಅಲ್ಲೋ, ಹೆಚ್ಚು ಮನಸ್ಸಿದ್ದವರ ಮುಂದೆ ಯಾವುದನ್ನು ಮುಚ್ಚಿಡಬಾರದು. ಮೆಚ್ಚಿಕೊಳ್ಳುವಂತ ಮಾತಿಗೆ ಯಾವತ್ತೂ ನಾಚಿಕೊಳ್ಳಬಾರದು. ನೋಡು, ನಿನ್ನ ಹೆಂಡತಿ ಹೆರಿಗೆ ಆದ ಕೂಡಲೇ ನೀನು ನಿನ್ನ ಮಗ ನೇರವಾಗಿ ನಮ್ಮ ಮನೆಗೆ ಬಂದು ನಿನ್ನ ಮಗನ ಕೊಳಲ್ಲಿ ನಾನೊಂದು ಚಿನ್ನದ ಸರ ಹಾಕಿ ಕಳಿಸುತ್ತೇನೆ. ಅಂದ್ರೆ ಏನ್ರಿ ನಿಮ್ಮ ಮಾತು? ಗಂಡು ಹುಟ್ಟಿದ್ರೆ ಅಷ್ಟೇ ಚಿನ್ನದ ಸರ ಹಾಕ್ತಾರೆ, ಹೆಣ್ಣು ಹುಟ್ಟಿದ್ರೆ ಹಾಕೋದಿಲ್ಲೇನು? ನೋಡ್ರದ್ರ, ನಿನಗೆ ಹೆಣ್ಣು ಮಗು ಹುಟ್ಟಿದ್ರೆ ನಮ್ಮ ಮನೆಗೆ ಕರ್ಕೊಂಡ್ ಬಾ. ನಾನು ಅವಳಿಗೆ ಒಂದು ಚಿನ್ನ ಸರ ಮಾಡಿ ಅವಳ ಕೊರಳಿಗೆ ಹಾಕಿ ನೋಡ್ರಿ ಅವ್ವ, ಮೊದಲ ನನ್ನ ಹೆಂಡತಿ ತನ್ನಗೆ ಹಡಿಲ್ರಿ. ಆಮೇಲೆ ನೀವೇನು ಯಾರ್ಯಾರು ಏನೇನು ಹಾಕ್ಬೇಕಂತೀರಲ್ಲ ಎಲ್ಲಾನು ಹಾಕಿದೆ ಅಂತ ಮೊದ್ಲು ನಾನು ನನ್ನ ಹೆಂಡತಿ ಊರಿಗೆ ಹೋಗಿ ಬರ್ತೇನ್ರಿ. ಯಾಕೆ ಜೀವ ನೆನ್ಸಾಕತ್ತೈತಿ, ಮ್ಯಾಲಿನ ಮೇಲೆ ಕೆಟ್ಟ ಕೆಟ್ಟ ಕನಸು ಬೀಳಾಕತ್ತ.
ಅಪ್ಪ ನಾನು ಎಂಟಿ ಊರಿಗೆ ಹೋಗಿ ಅಂದ್ಮೇಲೆ ತಗೋಯಿಲ್ಲ ಊರ್ ಗಂಟಿದೆ ಏನಾರು ತಗೊಂಡು ಹೋಗ. ನಾನು ಈ ದೊಡ್ಡ ನೋಟು ಅಲ್ರಿ ಅಪ್ಪ, ನನಗೆ 10 ರೂಪಾಯಿ ಕೊಡ್ರಿ. ಅಲ್ಲಿ ನೋಡಿ 10 ಎಲ್ಲಿಂದ ಮುರ್ಸ್ಕೊಂಡ್ ಬರ್ಲಿಲ್ಲ. ಯಾಕಂದ್ರೆ ನನಗೇನು ತಿಳಿದಿಲ್ರಿ, ಮತ್ ಬಸ್ನ್ಯಾಗ ನನಗೆ ನೆನಪೂ ಆಗುದಿಲ್ರಿ. ಅಲ್ಲಿ ಯಾರು ಕೇಳಿ ಮುರ್ಸ್ಕೊಂಡ್ ಹೋಗ. ಅಲ್ರಿ ಅಪ್ಪ 10 ಕೊಟ್ಟಿದ್ರ ಇನ್ನು ಮುಂದೊಂದು 10 ಮುಂದೊಂದು ಕೊಟ್ಕೊಂತ ಹೋಗ್ಬಿಡ್ತಿದ್ನಲ್ರಿ ಅಪ್ಪ. ಅಲ್ಲಿ ಯಾರು ಕೇ ಚಿಲ್ಡ್ರ ಮಾಸರು ನಮ್ಮ ಕಣಿ ಮಲ್ಲಪ್ಪನ ಅಂಗಡಿ ಮುರ್ಸ್ಕೊಂಡಂತ ನಾನು ಹೋಗಿ ಬರ್ತೇನೆ. ಹೋಗಿ ಬರ್ತೇನೆ ರೀ. ದೇವ್ರು ಒಳ್ಳೆ ಮಾದೇವಿ ಮಾದೇವಿ ರುದ್ರ ಮುತ್ತಿನಂತ ಮನುಷ್ಯ ನೋಡು. ನಿಜ ರೀ, ಅವನು ಮುತ್ತಿನಂತ ಮನುಷ್ಯ, ನೀವು ಬಂಗಾರದಂಥ ಮನುಷ್ಯರು. ಮತ್ತೆ ನೀನು ನೀನು ಅಂತಿಂತ ಹೆಣ್ಣಲ್ಲ, ನನ್ನ ಬಾಳಿನ ಸೌಭಾಗ್ಯ ಲಕ್ಷ್ಮಿ ನೀನು.